ಎಲ್ರಿಗೂ ನಮಸ್ಕಾರ. ಸುಮಾ ರೆಸಿಪಿಗೆ ಸ್ವಾಗತ. ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ಇಲ್ದಿರನೇ ಬ್ರಾಹ್ಮಿಣ್ರು ಸ್ಟೈಲಲ್ಲಿ ಸೊಪ್ಪಿನ ಸಾಂಬಾರು ಮಾಡೋದು ನೋಡೋಣ. ತುಂಬಾ ರುಚಿಯಾಗಿರುತ್ತೆ. ಅನ್ನಕ್ಕಾಗ್ಬೋದು, ಮುದ್ದೆಗಾಗ್ಬೋದು, ತುಂಬ ಚೆನ್ನಾಗಿ ಹೊಂದ್ಕೊಳ್ಳೋ ಅಂಥ ಸಾಂಬಾರು. ಒಂದು ಸಲ ಈ ಥರ ಟ್ರೈ ಮಾಡಿ. ಮೊದಲಿಗೆ ಸೊಪ್ಪು ಬೇಳೆ ಬೇಯಿಸ್ಕೊಳ್ಳೋಣ. ನಾನಿಲ್ಲಿ ನೆನೆಸಿಟ್ಕೊಂಡಿರೋಂಥ ಬೇಳೆ ಹಾಕ್ಕೊತಾ ಇದ್ದೀನಿ. ಅರವೆ ಸೊಪ್ಪು 1 ಕಟ್ಟಷ್ಟು ಅರವೆ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದು 2 ಟೈಮ್ಗೆ ಸಾಂಬಾರು ಆಗುತ್ತೆ. ಆದಷ್ಟು ಎಳೆಯ ಅರವೆ ಸೊಪ್ಪನ್ನ ಆರಿಸ್ಕೊಂಡು ತೊಗೊಳ್ಳಿ, ದಂಟು ಸಮೇತ ಹಾಕ್ಕೊಳ್ಳಿ, ರುಚಿ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಬೇಯಕ್ಕೆ ಇಟ್ಕೊಳ್ಳೋಣ. ಬೇಳೆನ ನೆನೆಸು ಇಟ್ಕೊಂಡಿರೋದ್ರಿಂದ 1 ವಿಶಿಲಾದರೆ ಸಾಕು. ಇದು ಬೇಯಕ್ಕೆ ಇಟ್ಕೊಂಡು ಇಲ್ಲೊಂದು ಮಸಾಲೆ, 1 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ಉದ್ದಿನಬೇಳೆ, 1 ಸ್ಪೂನಷ್ಟು ಕಡಲೆಬೇಳೆ, 2 ಸ್ಪೂನಷ್ಟು ಧನಿಯಾ ಕಾಳು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಮೆಣಸು, ಒಂದು 4ರಿಂದ 5 ಕಾಳು ಸಾಕು. ಇದು ಮೆಂತ್ಯ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಘಮ ಬರೋವರೆಗೂ ಹುರ್ಕೋಬೇಕು. ಮೇಯ್ನು ಈ ಮಸಾಲೆನೇ ಆ ಒಂದು ಸೊಪ್ಪು ಸಾಂಬಾರಿಗೆ ರುಚಿ ಕೊಡೋದು. ನಾನಿಲ್ಲಿ ಮಿಕ್ಸಿ ಜಾರ್ ಇಟ್ಕೊಂಡು 1 ಕಪ್ಪಷ್ಟು ತೆಂಗಿನಕಾಯಿ ಏನು ಹುರಿದಿಟ್ಕೊಂಡಿದ್ದೀವಿ ಆ ಮಸಾಲೆನ ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು. ಗಂಧ ಥರ ಇರಬೇಕು ಈ ಪೇಸ್ಟ್ ಮಾತ್ರ. ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಸೊಪ್ಪು ಬೇಳೆ ಬೆಂದಿದೆ. ಬೇಳೆ ಚೆನ್ನಾಗಿ ಬೆಂದಿದ್ದರೆ ತುಂಬ ರುಚಿ ಇರುತ್ತೆ ಈ ಸಾಂಬಾರು. ನೋಡ್ಕೊಳ್ಳಿ, ಬೇಕು ಅಂದರೆ ಇನ್ನೂ 1 ವಿಶಿಲ್ ಹಾಕಿಸ್ಕೋಬಹುದು. ನನಗೆ ನೆನೆಸಿಟ್ಕೊಂಡಿರೋದ್ರಿಂದ ಬೇಗನೆ ಬೆಂದಿದೆ. ಯಾಕಂದರೆ ಇನ್ನೂ ಸ್ವಲ್ಪ ಬೇಯಿಸ್ತೀವಿ ಅಲ್ವಾ, ತುಂಬಾ ಸ್ಮ್ಯಾಶ್ ಆಗುತ್ತೆ. ಒಂದು ಸ್ವಲ್ಪ ತಿರುಗಿಸ್ಕೊಂಡು ಏನು ಮಸಾಲೆ ರುಬ್ಬಿಟ್ಕೊಂಡಿದ್ದೀವಿ ಆ ಮಸಾಲೆ ಮತ್ತು ಎಷ್ಟು ಬೇಕೋ ಅಷ್ಟು ನೀರು, ಹುಣಸೆ ಹಣ್ಣಿನ ರಸ ಹಾಕ್ಕೊತಾ ಇದ್ದೀನಿ. ಹುಣಸೆ ಹಣ್ಣಿನ ರಸ 1 ನಿಂಬೆಹಣ್ಣಿನ ಗಾತ್ರದಷ್ಟು ಹಾಕ್ಕೊಳ್ಳಿ. ನಾನಿದು 2 ಟೈಮ್ಗೆ ಸಾಂಬಾರು ಮಾಡ್ತಾ ಇರೋದು. ಒಂದು 3 ಜನಕ್ಕೆ ಆಗುತ್ತೆ 2 ಟೈಮ್ಗಂದರೆ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೋಡ್ಕೊಳ್ಳಿ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ. ನನಗೆ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇದನ್ನು ಕುದಿಯೋಕೆ ಇಟ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಬೇಳೆ ಮತ್ತು ಮಸಾಲೆ ಎಲ್ಲ ಹಾಕಿರೋದ್ರಿಂದ 1 ಕುದಿ ಬಂದರೆ ಸಾಕು, ಜಾಸ್ತಿ ಬೇಯಿಸೋಕ್ಕೆ ಹೋಗಬಾರ್ದು. ನಾನಿಲ್ಲಿ 2 ಸ್ಪೂನಷ್ಟು ಎಣ್ಣೆ ಕಾಯಿಸ್ಕೊಂಡು ಸ್ವಲ್ಪ ಸಾಸಿವೆ, ಕರಿಬೇವು ಮತ್ತು ಇಂಗು ಹಾಕ್ಕೊಳ್ಳಿ. ತುಂಬ ರುಚಿ ಇರುತ್ತೆ ಈ ಸಾಂಬಾರಿಗೆ. ಆ ಬ್ರಾಹ್ಮಿಣ್ರು ಸ್ಟೈಲಲ್ಲಿ ಸಾಂಬಾರಿಗೆ ಅಂದರೆ ಹಿಂಗೆ ಹಾಕಲೇಬೇಕು, ಅದೇ ತುಂಬ ರುಚಿ ಕೊಡೋದು. ಇಂಗು ವಾಸನೆ ಬೀಳ್ತಾ ಇದ್ದಂಗೆ ಸಾಂಬಾರಿಗೆ ಎಷ್ಟು ಘಮ ಘಮ ಅಂತಿರುತ್ತೆ ಗೊತ್ತಾ. ಅನ್ನಕ್ಕೆ ಮುದ್ದೆಗೆ ಮಾತ್ರ ಸೂಪರ್ ಕಾಂಬಿನೇಷನ್ನು, ತುಂಬ ರುಚಿಯಾಗಿರುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಇಲ್ದಿರನೇ ಎಷ್ಟು ರುಚಿಯಾಗಿ ಸಾಂಬಾರು ಮಾಡ್ಬೋದು. ನಿಮಗೇನಾದರೂ ಇಷ್ಟ ಆದರೆ ಈ ರೆಸಿಪಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.